ನಾವು ಬಂದ್ವಿ, ಎಲ್ಲರಿಗೂ ಸ್ವಾಗತನೂ ಮಾಡಿದ್ವಿ, ಅತಿಥಿಗಳನ್ನೂ ಮ್ಯಾಲ್ ಕರೆದ್ವಿ. ಮುಂದೇನಂತ ಮರ್ಯಾತೀನಲ್ರಿ. ನಿನಗೆ ಜ್ಞಾಪಕ ಶಕ್ತಿ ಇದ್ರೆ ಹೌದಿಲ್ಲ, ಅವ್ರಿಗೆ ಹೂ ಬುಚ್ಚ ಕೊಟ್ಟು ಸ್ವಾಗತಿಸೋದು ಇನ್ನೊಂದು ಪದ್ಧತಿ ಅಲ್ವಾ? ಹೌದಲ್ರಿ ಗೌಡ್ರ, ಅದಕ್ಕೆ ನಾನು ನಿಮ್ಮ ಹೆಸರು ಹೇಳಿದ್ದೆ. ಈಗ ಬೇರೆ ಬೇರೆ ಊರಲ್ಲಿ ಲೇಡೀಸ್ ಕ್ಲಬ್ನ ತಂಡಗಳಿದೆ. ಹೌದ್ರಿ, ಆ ತಂಡಗಳು ಇಲ್ಲಿಗೆ ಬಂದಿದಾವೆ. ಹೌದಾ? ಗದಗ್ನಾಗ ಲೇಡೀಸ್ ಕ್ಲಬ್ ಮಾಡಿದ್ರ ಗದಗ್ನವ್ರು ಅಷ್ಟ ಅಲ್ದ ಬೇರೆ ಊರ್ನವರು ಬಂದಾರ? ಹೌದು. ಹೌದೇನ್ರಿ? ಕರೀನಲ್ಲ ಮತ್ತೆ. ಬಸವ ಸಿಲ್ಕ್ಸ್ನವರು ಅತಿಥಿಗಳಾದ ಶೈಲಜಾ ಸಂತೋಷ್ ಹಾಗೂ ಅನಿಲ್ ನಾರಂಗ್ ಅವರಿಗೆ ಸನ್ಮಾನವನ್ನ ಮಾಡ್ತಾರೆ. ಗೌಡ್ರ, ಅತಿಥಿಗಳ ಮ್ಯಾಲ್ ಕರೆದ್ವಿ, ಸ್ವಾಗತನೂ ಮಾಡಿದ್ವಿ, ಸನ್ಮಾನನೂ ಮಾಡಿದ್ವಿ. ಮುಂದೇನ್ರಿ? ದೀಪ. ಮತ್ಯಾರೇ ಅದ ದೀಪ? ಈ ಹೆಣ್ಣು ಮಕ್ಕಳು ಬಿಡೋದೇ ಇಲ್ರಿ. ದೀಪ ಅಂದ್ರೆ ದೀಪ ಬೆಳಗ್ಸೋ ಕಾರ್ಯಕ್ರಮ ಅಂತ. ಹಂಗಂದ್ರನ? ಯಾವುದೇ ಕಾರ್ಯಕ್ರಮ ಶುರು ಆಗೋಕ್ಕೂ ಮುಂಚೆ ನಾವು ವಿಘ್ನ ನಿವಾರಕ ಗಣೇಶನ ನೆನೆಸ್ಕೊಳ್ಳೋದು ನಮ್ಮ ಕರ್ತವ್ಯ. ಹಂಗಾಗಿ ಗಣೇಶನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮನ ಶುರು ಮಾಡೋಣ.
ಹೆಸರು ಕಲಾವತಿ ಅಲ್ವೂರ್. ಇದೆಲ್ಲ ಹೆಣ್ಮಕ್ಳಿಗೂ ಹೋಗಿ ನಾನು ಹೇಳ್ತಿದ್ದೆ, ಹಿಂಗಾಗ್ರಿ ಮೆಂಬರ್ಸು, ನಿಮ್ಗೆ ಅದರಿಂದ ನಿಮ್ಗೆ ಸಹಾಯ ಆಗ್ತದೆ ಅಂದ್ರೆ ನೀವು ಮುಂದೆ ಅದರಲ್ಲೇ ನಿಮ್ಗೆಲ್ಲ ರೀತಿ ನಿಮ್ಮದು ಪ್ರತಿಭೆ ಹೊರಗೆ ಬರ್ತದೆ ಅಂತೆಲ್ಲ ನಾನು ಹೇಳ್ತಿದ್ದೆ. ಕನ್ನಡ ಚಾನಲ್ದಾಗ ಹಿಂಗೆ ಲೇಡೀಸ್ ಕ್ಲಬ್ ಅಂತ ಮಾಡೇ ಇಲ್ಲ, ಲೇಡೀಸ್ ಕ್ಲಬ್ನಾಗ ಅವಾರ್ಡ್ ಫಂಕ್ಷನ್ ಅಂತೂ ಮಾಡೇ ಇಲ್ಲ. ಚಲೋ ಫಂಕ್ಷನ್ ನಮ್ಮ ಗದಗ ಊರಾಗ ಫಸ್ಟ್ ಆಗಿದ್ದಕ್ಕೆ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಲೇಡೀಸ್ ಕ್ಲಬ್ ಯಾವಾಗ ಅವರು ಪ್ರಾರಂಭ ಮಾಡಿದರು ಆವಾಗ ಅವರು ತಮ್ಮ ನಿರ್ದಿಷ್ಟವಾದಂಥ ಪೂಜಾ ಪುನಸ್ಕಾರ ಮತ್ತು ಅವರ ಅಡುಗೆ ಮನೆ ಏನು ಆ್ಯಕ್ಟಿವಿಟೀಸ್ ಇರ್ತಿತ್ತು ಅದರಿಂದ ಅವರು ಹೊರಗೆ ಜನಕ್ಕೆ ಬಂದು 4 ಮಂದಿ ಸಂಗತಿ ಅವರು ಅಡ್ಡಾಡಿ ಅದರ ಸಂಗತಿ ಅವರಲ್ಲಿರುವಂಥ ಜ್ಞಾನ ಮತ್ತೊಬ್ಬರಿಗೆ ಹೋಗೋದು, ಅವರಲ್ಲಿ ಇರುವಂಥ ಜ್ಞಾನ ಇವ್ರಿಗೆ ಬರೋದು, ಇದರಿಂದ ಸಂಘಟನೆ ವಿಕಾಸ ಆಗ್ತದೆ, ಅದು ಮತ್ತು ವೃದ್ಧಿ ಆಗ್ತದೆ. ಹೌದು, ಈ 2 ಜಡೆ ಸೇರಿದ ಕಡೆ ಸಿಕ್ಕಾಪಟ್ಟೆ ಗಲಾಟೆ ಅಂತಾರೆ. ಆದರೂ ಸುವರ್ಣ ಚಾನಲ್ ಶುರುವಾಗಿ 4 ವರ್ಷ ಆಯಿತು, ಮತ್ತು ಈ ಲೇಡೀಸ್ ಕ್ಲಬ್ ಶುರುವಾಗಿ 1 ವರ್ಷ ಆಯಿತು ಅಂತಂದರೆ ಇವ್ರು ಏನೇನು ಮಾಡಿದ್ದಾರೆ, ಯಾವ್ಯಾವ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ, ಯಾವ್ಯಾವ ಥರ ಸಾಧನೆಗಳನ್ನ ಮಾಡಿದ್ದಾರೆ, ನನಗೆ ಹೆಂಗೆ ಗೊತ್ತಾಗೋದು? ಈ ಗಂಡ್ಮಕ್ಳಿಗೆ ಹೆಣ್ಮಕ್ಳು ಏನು ಮಾಡಿದ್ರು ಗೊತ್ತಾಗಂಗಿಲ್ಲ, ಏನಕ್ಕೂ ಉಪಯೋಗ ಇಲ್ಲ ಅನ್ಕೊಂಡ್ಬಿಟ್ಟಾರ. ನಿಮಗೆ ಬರೀ ಬಾಯಿ ಮಾತಲೆ ಹೇಳಿದ್ರೆ ಅರ್ಥ ಆಗಂಗಿಲ್ರಿ ಗೌಡ್ರ. ನಿಮ್ಮಂಥವ್ರು ಭಾಳ ಮಂದಿ ಇದಾರೆ ಅಂತ ಗೊತ್ತೈತಿ, ಅದಕ್ಕೆ ನಾವು ಕಣ್ಣಾರೆ ತೋರಿಸ್ತೀವಿ. ನೋಡಕ್ಕೆ ರೆಡಿ ಇದೀರೇನ? ಪಿಕ್ಚರ್ ತೋರಿಸ್ತೀರಿ? ಸುವರ್ಣ ಎಂದರೆ ಚಿನ್ನ, ಸುವರ್ಣ ಎಂದರೆ ಒಳ್ಳೆಯ ಬಣ್ಣ, ಸುವರ್ಣ ಎಂದರೆ ಒಳ್ಳೆಯ ಅಕ್ಷರ. ಹೀಗೆ ಒಳ್ಳೆಯದನ್ನೆಲ್ಲವನ್ನೂ ತನ್ನೊಳಗೆ ಅಡಗಿಸಿಕೊಂಡಿರುವ ಸುವರ್ಣ 6 ಕೋಟಿ ಕನ್ನಡಿಗರ ಪಾಲಿಗೆ ಚಂದದ ಚಾನೆಲ್. 4 ವರ್ಷಗಳ ಹಿಂದೆ ಜನ್ಮ ತಳೆದ ಸುವರ್ಣ ವಾಹಿನಿ ಇವತ್ತು ಕನ್ನಡ ಕಿರುತೆರೆಯಲ್ಲಿ ವೈವಿಧ್ಯತೆಗೆ ಇನ್ನೊಂದು ಹೆಸರು. ಮನರಂಜನೆಯನ್ನು ನೀಡೋದ್ರಲ್ಲಿ ಮಾತ್ರವಲ್ಲ, ವೀಕ್ಷಕರನ್ನು ತಲುಪೋದ್ರಲ್ಲೂ ಸುವರ್ಣ ಡಿಫರೆಂಟ್. ಬಹುಶಃ ಈ ದೇಶದ ಕಿರುತೆರೆಯ ಇತಿಹಾಸದಲ್ಲೇ ಟಿವಿ ವಾಹಿನಿಯೊಂದು ವೀಕ್ಷಕರ ಜೊತೆ ನೇರ ಸಂಪರ್ಕ ಸಾಧಿಸುವ ಮೊಟ್ಟ ಮೊದಲ ಪ್ರಯತ್ನವಿದು. ಅವರ ಬೇಕು ಬೇಡಗಳಿಗೆ ತಕ್ಕಂತೆ ಕಾರ್ಯಕ್ರಮ ರೂಪಿಸುವ ಸುವರ್ಣದ ಕಳಕಳಿಯ ಫಲವೇ ಸುವರ್ಣ ಲೇಡೀಸ್ ಕ್ಲಬ್. ಒಂದು ಟಿವಿ ವಾಹಿನಿಯ ಭವಿಷ್ಯ ಕೂಡ ಹೆಣ್ಣು ಮಕ್ಕಳ ಕೈಯಲ್ಲೇ ಇದೆ. ಹೀಗಾಗಿ ನಮ್ಮ ನಾಡಿನ ಹೆಣ್ಣು ಮಕ್ಕಳನ್ನು ಚಾನೆಲ್ನ ಪ್ರವರ್ತಕರಾಗಿ, ಕಾರ್ಯಕ್ರಮ ರೂಪಿಸುವ ಶಿಲ್ಪಿಗಳಾಗಿ, ವೀಕ್ಷಕರ ಜೊತೆಗಿನ ಕೊಂಡಿಗಳಾಗಿ, ಎಲ್ಲಕ್ಕಿಂತ ಮಿಗಿಲಾಗಿ ಎಡವಿದಾಗ ಎಚ್ಚರಿಸುವ ಮಾರ್ಗದರ್ಶಕರಾಗಿ ತೊಡಗಿಸಿಕೊಳ್ಳುವ ವೇದಿಕೆಯೇ ಸುವರ್ಣ ಲೇಡೀಸ್ ಕ್ಲಬ್. ಕಿರುತೆರೆ ಇತಿಹಾಸದಲ್ಲೇ ವಿಭಿನ್ನ ವಿಶಿಷ್ಟ ಪ್ರಯೋಗ ಎನಿಸಿಕೊಂಡಿರುವ ಸುವರ್ಣ ಲೇಡೀಸ್ ಕ್ಲಬ್ ಮೊಳಕೆಯೊಡೆದಿದ್ದು ಗಂಡು ಮೆಟ್ಟಿನ ನೆಲ ಪುಣ್ಯಭೂಮಿ ಗದಗದಲ್ಲಿ. ಗದಗ ಎಂದ ತಕ್ಷಣ ಕನ್ನಡಿಗರ ಎದೆಯಲ್ಲಿ ಏನೋ ಪುಳಕ. ಕರ್ನಾಟಕ ಏಕೀಕರಣ ಹೋರಾಟದ ಕುಯಿಲಗೋಳ ನಾರಾಯಣರ ಕರ್ಮಭೂಮಿ ಇದು. ವೀರನಾರಾಯಣನ ಪವಿತ್ರ ಭೂಮಿ ಇದು. ಕುಮಾರವ್ಯಾಸನ ತಪೋಭೂಮಿ ಇದು. ಹಾಗೆಯೇ ಲಕ್ಷಾಂತರ ಬದುಕುಗಳಿಗೆ ಸಂಗೀತದ ಬೆಳಕು ತೋರಿದ ಪುಟ್ಟರಾಜ ಗವಾಯಿಗಳ ಗಾನಭೂಮಿ ಇದು. ತನ್ನೆದೆಯೊಳಗೆ ಇಷ್ಟೆಲ್ಲ ವಿಶೇಷಗಳನ್ನು ಹುದುಕಿಸಿಕೊಂಡಿರುವ ಗದಗದಲ್ಲಿ 2010 ಅಕ್ಟೋಬರ್ನಲ್ಲಿ ಜನ್ಮ ತಳೆದ ಸುವರ್ಣ ಲೇಡೀಸ್ ಕ್ಲಬ್ಗೆ ಈಗ ವಾರ್ಷಿಕೋತ್ಸವದ ಸಂಭ್ರಮ. ಕಳೆದ 1 ವರ್ಷದಲ್ಲಿ ಗದಗಿನ ಲೇಡೀಸ್ ಕ್ಲಬ್ ಸಾಗಿ ಬಂದ ಹಾದಿ ಸುವರ್ಣಮಯ. ಹಬ್ಬ ಹರಿದಿನಗಳ ಅರ್ಥಪೂರ್ಣ ಆಚರಣೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೀಗೆ ಸದಾ ಚಟುವಟಿಕೆಯಿಂದಿರುವ ಗದಗಿನ ಲೇಡೀಸ್ ಕ್ಲಬ್ ಸುವರ್ಣ ವಾಹಿನಿಯ ಪಾಲಿಗೆ ಹೆಮ್ಮೆಯ ಸಂಕೇತ. ಈ ಎಲ್ಲ ಮನರಂಜನಾ ಪ್ರತಿಭಾ ಪ್ರದರ್ಶನಗಳ ಜೊತೆ ಭ್ರಷ್ಟಾಚಾರ ವಿರೋಧಿ ಹೋರಾಟದ ಹರಿಕಾರ ಅಣ್ಣಾ ಹಜಾರೆ ಅವರನ್ನು ಬೆಂಬಲಿಸಿ ಜಾಥಾ ನಡೆಸಿದ್ದು ನಮ್ಮ ಲೇಡೀಸ್ ಕ್ಲಬ್ ಸದಸ್ಯರಿಗಿರುವ ಸಾಮಾಜಿಕ ರಾಷ್ಟ್ರೀಯ ಕಳಕಳಿಗೆ ಸಾಕ್ಷಿ. ಅಲ್ಪ ಕಾಲದಲ್ಲೇ ಅಚ್ಚಳಿಯದ ಛಾಪು ಮೂಡಿಸಿ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಸುವರ್ಣ ಲೇಡೀಸ್ ಕ್ಲಬ್ನ ಎಲ್ಲ ಸದಸ್ಯರು, ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಿರುವ ಹೊಸ ಸಾಹಸಗಳಿಗೆ ಶುಭ ಹಾರೈಕೆಗಳು. ಹೀಗೆ ಸುವರ್ಣ ವಾಹಿನಿಗೆ ಬೆನ್ನೆಲುಬಾಗಿ, ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಫೂರ್ತಿಯ ಸೆಲೆಯಾಗಿ ಮುಂದಡಿ ಇಡುತ್ತಿರುವ ಗದಗಿನ ಸೋದರಿಯರಿಗೆ ಶರಣು ಶರಣಾರ್ಥಿ. ಆಕ್ಟಿವ್ ಮೆಂಬರ್ ಅವಾರ್ಡ್ ಮೊದಲನೇ
ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂತ ಸರ್ ತಾವೇ ಅನೌನ್ಸ್ ಮಾಡಿ. ಎಲ್ರಿಗೂ ವಂದನೆಗಳು. ಆ್ಯಕ್ಟಿವ್ ಮೆಂಬರ್ ಅವಾರ್ಡ್ ಯಾರಿಗೆ ಹೋಗಿದೆ ಅಂದರೆ